ಇನ್ನು ಚದುರಂಗದಲ್ಲಿ ಎರಡನೇ ಸ್ಟೋರಿಯನ್ನು ನಾವು ಗಮನಿಸಬೇಕಾಗಿರುವಂಥದ್ದು ರಾಜ್ಯದ ಬೈ ಎಲೆಕ್ಷನ್ ಬಗ್ಗೆ. ಎರಡೂ ಬೈ ಎಲೆಕ್ಷನ್ ಅನ್ನ ಗೆದ್ದಿರುವಂಥದ್ದು ಕೈಪಡೆ. ಕಮಾಲ್ ಮಾಡಿಲ್ಲ ಕಮಲ, ಗೆದ್ದಿದ್ದಾಯ್ತು, ಮುಂದಿನ ಆಟ ಏನು? ಇದುವೇ ಚದುರಂಗದ ಎರಡನೇ ಸ್ಟೋರಿ, ಕೈಗೆ ಜೈ. ಒಂದು ಕಡೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ದಿಗ್ವಿಜಯವನ್ನು ಸಾಧಿಸಿದರೆ ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ನವರೇ ಬಾಸ್ ಅನ್ನೋಂಥದ್ದು ಸ್ಪಷ್ಟ ಇದೆ. ಯಾಕಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ವೀರಣ್ಣ ಚರಂತಿಪಟ್ ಅವರಿಗೆ ಸೋಲಾಗಿದೆ. ಉಮೇಶ್ ಮೇಟಿ ಅವರು ಗೆದ್ದಿದ್ದಾರೆ. 98,919 ಮತಗಳಿಕೆಯನ್ನು ಮಾಡಿದ್ದಾರೆ. 76,589 ಮತಗಳಿಗಷ್ಟೇ ವೀರಣ್ಣ ಚರಂತಿಮಠ ಅವರು ಸೀಮಿತರಾಗಿ ಸರಿಸುಮಾರು 22,000 ಮತಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ HY ಮೇಟಿ ಪುತ್ರ ಉಮೇಶ್ ಮೇಟಿ. ಹಾಗೆಯೇ ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲೂ ಅಷ್ಟೇ ಗೆಲುವನ್ನು ದಾಖಲಿಸಿಕೊಳ್ಳುವುದರಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಇದು ಯಶಸ್ವಿಯಾಗಿದೆ ಅಷ್ಟೇ, ಯಾಕೆಂದ್ರೆ ಇದು ದಿಗ್ವಿಜಯ ಅಲ್ಲ ಅವರ ಪಾಲಿಗೆ. 69,578 ಮತಗಳನ್ನ ಸಮರ್ಥ ಮಲ್ಲಿಕಾರ್ಜುನ್ ಅವರು ತೆಗೆದುಕೊಂಡ್ರೆ 63,870 ಮತಗಳೊಂದಿಗೆ ಬಹಳ ಟಫ್ ಫೈಟ್ ಅನ್ನ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಕೊಟ್ಟಿದ್ದಾರೆ ಬಿಜೆಪಿಗೆ. ಕಾಂಗ್ರೆಸ್ಗೆ ಅದರ ಒಳಗಿನ ಕಾಂಗ್ರೆಸ್ನೊಳಗಿನ ಒಳಬೀಗುದಿ ಹೊಡೆತ ಕೊಟ್ಟಿರುವುದು ಸ್ಪಷ್ಟ ಇದೆ. 69,578 ಮತಗಳಿಗೆ ಕಾಂಗ್ರೆಸ್ ಸೀಮಿತ ಆಗಿದೆ. ಆದರೆ ಗೆಲುವನ್ನು ಅಂತಿಮವಾಗಿ ದಾಖಲಿಸಲಾಗಿದೆ ಸುಮಾರು 5,000 ಮತಗಳ ಅಂತರದಿಂದ. ಸಮರ್ಥ ಮಲ್ಲಿಕಾರ್ಜುನ್ಗೆ ಇದು ಪ್ರಯಾಸದ ಗೆಲುವು. ಯಾಕಂದ್ರೆ ಅವರ ತಾತ ಬಹಳ ಕಂಫರ್ಟಬಲ್ ಆಗಿ ಗೆಲ್ತಾ ಇದ್ರು. ಅತ್ಯಂತ ಹಿರಿಯ ಶಾಸಕರಾಗಿದ್ದಂತಹ ಶಾಮನೂರ್ ಅವರು ಬಹಳ ಆರಾಮಾಗಿ ಗೆಲ್ತಾ ಇದ್ರು. ಆದರೆ ದಾವಣಗೆರೆ ರಿಸಲ್ಟ್ ಮೇಲೆ ಪರಿಣಾಮ ಬೀರಿರುವಂಥದ್ದು ಜಮೀರ್ ಫ್ಯಾಕ್ಟರ್ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಿದ್ದಾವೆ. ಮುಸ್ಲಿಂ ಮತಗಳ ವಿಭಜನೆಯಿಂದ ಕಡಿಮೆ ಅಂತರದ ಗೆಲುವು ಅನ್ನುವಂಥದ್ದು ಚರ್ಚೆಗೆ ಬಂದಿದೆ. SDPIನಿಂದಲೂ ಕೂಡ ಮತಗಳಿಕೆ ಜೋರಾಗಿತ್ತು. ಕಾಂಗ್ರೆಸ್ ಮತಗಳ ವಿಭಜನೆಯೂ ಕೂಡ ಇದಕ್ಕೆ ಕಾರಣ ಆಗಿದೆ. ಕಡಿಮೆ ಅಂತರದಲ್ಲಿ ಕಾಂಗ್ರೆಸ್ ಗೆಲುವು ದಾಖಲಿಸಿಕೊಂಡಿದೆ. ಬಿಜೆಪಿಯ ಬಲ ಇಲ್ಲಿ ಬೂಸ್ಟ್ ಆಗಿರುವಂಥದ್ದು ಸ್ಪಷ್ಟನೆ ಇದೆ. ಆದರೆ ಗೆಲುವು ದಾಖಲಿಸಿಕೊಳ್ಳೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗಿಲ್ಲ. ಬಾಗಲಕೋಟೆಯಲ್ಲಿ ಸಾಹುಕಾರ್ ಸ್ಟ್ರಾಟಜಿ ಕೆಲಸ ಮಾಡಿದೆ. ಬಾಗಲಕೋಟೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ರಣತಂತ್ರ ಸಕ್ಸಸ್ ಕಂಡಿದೆ. ಮತದಾನಕ್ಕೂ ಮುಂಚಿತವಾಗಿ 10 ದಿನಗಳ ಕಾಲ ಪ್ರಚಾರದ ಜವಾಬ್ದಾರಿಯನ್ನು ಅವರು ಹೊತ್ತುಕೊಂಡಿದ್ರು. ವಿಶೇಷವಾಗಿ ತಂತ್ರಗಾರಿಕೆಯನ್ನು ರೂಪಿಸಿದ್ರು. ಅಹಿಂದ ಮತಗಳನ್ನು ಒಗ್ಗೂಡಿಸಿ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಪಕ್ಷವನ್ನು ಮತ್ತೊಮ್ಮೆ ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನ ನಾಯಕತ್ವದ ಪ್ರದರ್ಶನವನ್ನು ಕೂಡ ಅವರು ಮಾಡಿದ್ದಾರೆ. ಗ್ರೌಂಡ್ ಲೆವೆಲ್ನಲ್ಲಿ ವರ್ಕೌಟ್ ಮಾಡಿರುವಂಥದ್ದು ಸತೀಶ್ ಅವರ ಟೀಮ್ ಅದು ಯಶಸ್ವಿಯಾಗಿ ಗುರಿ ತಲುಪಿಸೋದರಲ್ಲಿ ಸಕ್ಸಸ್ ಅನ್ನ ಕಂಡಿದೆ ಕಾಂಗ್ರೆಸ್ನ ಮಟ್ಟಿಗೆ. ಬಿಜೆಪಿಯ ಒಗ್ಗಟ್ಟಿನ ಹೋರಾಟಕ್ಕೆ ಇಲ್ಲಿ ಪ್ರತಿಫಲ ಸಿಕ್ಕಿಲ್ಲ. ಬಿಜೆಪಿಯ ಒಗ್ಗಟ್ಟು ಕೂಡ ಒಂದಷ್ಟು ಕಡೆಯಲ್ಲಿ ಒಡಕಿನಿಂದ ಕೂಡಿತು ಅನ್ನೋದು ಕೂಡ ಈ ರಿಸಲ್ಟ್ ಹೇಳ್ತಾ ಇರುವಂತಹ ಸತ್ಯ. ಹೀಗೆ ಈ ಬಾರಿಯ ರಾಜಕೀಯದ ಚದುರಂಗದಾಟದಲ್ಲಿ ದಿಗ್ವಿಜಯ ಸಾಧಿಸಿರುವಂತಹ ಪಕ್ಷಗಳು ಯಾವ್ಯಾವ ಸ್ವರೂಪದಲ್ಲಿ ಆಡಳಿತವನ್ನು ಕೊಡ್ತಾರೆ ಮತ್ತು ಯಾರ್ಯಾರು ಯಾವ್ಯಾವ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ಮತ್ತು ಕರ್ನಾಟಕದ ಮಟ್ಟಿಗೆ ಈ 2 ಕ್ಷೇತ್ರಗಳ ಫಲಿತಾಂಶ ಯಾವ್ಯಾವ ಸ್ವರೂಪದ ವಿಶ್ಲೇಷಣೆಗೆ ಒಳಪಡುತ್ತೆ ರಾಜಕೀಯವಾಗಿ ಅನ್ನೋದನ್ನ ಗಮನಿಸಬೇಕಾಗಿದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.